ಹಾಯ್. ಆ್ಯಕ್ಚುಲಿ ನಾನಿವತ್ತು ಎವರ್ ರುಚಿಯವ್ರದ್ದು ದೊಣ್ಣೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೊದಲು ಕುಕ್ಕರ್ ಬಿಸಿ ಇಟ್ಟು ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೀವು ಚೆನ್ನಾಗಿ ಈರುಳ್ಳಿ ಕೆಂಪು ಬಣ್ಣ ಬರಬೇಕು. ಆ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿರಿ. ಅದು ಚೆನ್ನಾಗಿ ಆದಮೇಲೆ ನೆಕ್ಸ್ಟ್ ನಾವು ಚೆನ್ನಾಗಿ ತೊಳೆದಿರುವಂತಹ ಚಿಕನನ್ನು ಆ್ಯಡ್ ಮಾಡಬೇಕು. ಚೆನ್ನಾಗಿ ತೊಳೆದಿರೋ ಚಿಕನ್ನ ಆ್ಯಡ್ ಮಾಡಾದಮೇಲೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗೋ ರೀತಿ ಮಾಡಬೇಕು. ಅದಾದಮೇಲೆ ನಮ್ಮ ಎವರ್ ರುಚಿ ಅವ್ರದ್ದು ಪೇಸ್ಟ್ ಇದೆ. ಅದಕ್ಕೆ ಉಪ್ಪು, ಖಾರ, ಹುಳಿ ಏನೂ ಇಲ್ಲ ರೀ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಅಂಗಡಿಯಿಂದ ತರಬೇಕು ಅಂತ ಇದೆ ಅಲ್ವಾ, ಅದನ್ನೆಲ್ಲ ತರೋ ನೆಸೆಸಿಟಿನೇ ಬೇಡ. ಡೈರೆಕ್ಟ್ ಹಾಕಿಬಿಟ್ಟು ನಮ್ಮ ಎವರ್ ರುಚಿಯವ್ರದ್ದು ದೊಣ್ಣೆ ಬಿರಿಯಾನಿ ಪೇಸ್ಟ್ ಏನಿದೆ ಫುಲ್ ಆ ಕಿಟ್ಟಲ್ಲಿರುವಂಥದ್ದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗ್ತಾಯಿದ್ರೆ ಅದು ಬೇಯ್ತಾಯಿದ್ರೆ ಸ್ಮೆಲ್ಲು ಮೂಗಿ ಗಂಟ ಬರ್ತಾನೆ ಇರುತ್ತೆ. ಅದಾದಮೇಲೆ ನೆನೆಸಿರೋ ಅಕ್ಕಿ 60 ಮಿನಿಟ್ಸ್ ಅಕ್ಕಿನ ಚೆನ್ನಾಗಿ ನೆನೆಸಿರಬೇಕು. ಆ ಅಕ್ಕಿ ಎಷ್ಟು ನೆನೆಸಿರ್ತೀವೋ ಆ ಅಕ್ಕಿ ಅಷ್ಟೇ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಏನೂ ಹಾಕೋಂಗಿಲ್ಲ, ಬರೀ ಆ ಪೇಸ್ಟ್ ಏನಿದೆ ಅಷ್ಟನ್ನು ಹಾಕಿ 2 ಸೀಟಿ ಹೊಡಿಸಿ. 2 ಸೀಟಿ ಹೊಡಿತಿದ್ದಂಗೆ ಮನೆ ಎಲ್ಲ ಫುಲ್ ಘಮ ಘಮ ಅನ್ನೋ ರೀತಿ ನಮ್ಮ ದೊಣ್ಣೆ ಬಿರಿಯಾನಿ ಸ್ಮೆಲ್ ಬರ್ತಾ ಇತ್ತು. ನೀವು ಅಷ್ಟೇ, ನಿಮಗೆ ಬೇಕು ಅಂದರೆ ಎವರ್ ರುಚಿ ಅವ್ರದ್ದು ಎಲ್ಲ ಪ್ರಾಡಕ್ಟ್ನು ಅಂದರೆ ಅವರು ಕಬಾಬು ಎಲ್ಲ ರೀತಿ ಪ್ರಾಡಕ್ಟ್ಗಳನ್ನೂ ಕೂಡ ಅಮೆಝಾನು, ಜಿಪ್ಟೋ, ಬ್ಲಿಂಕಿಟ್ ಎಲ್ಲದರಲ್ಲೂ ಅವೈಲೇಬಲ್ ಇದ್ದಾರೆ. ಮತ್ತು ಅವ್ರ ಪೇಜ್ನೂ ಟ್ಯಾಗ್ ಮಾಡಿರ್ತೀನಿ, ಸಪೋರ್ಟ್ ಮಾಡಿ.